இன்றைய செய்தி. ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. Which language is this? This is Kannada from Karnataka. Today is Kannada's day. Yeah, can I join with you? Enjoy! ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ. ಇಂಡಿಯನ್ ಕಣ ಎಂಗಲ್ ಕಣ ಸುಮಾರು 20 ವರ್ಷಗಳಿಂದ ಈ BML ಭಾಗದ ಆಲದಮರ ಸರ್ಕಲ್ನಲ್ಲಿ ನಿರಂತರವಾಗಿ ಕನ್ನಡದ ಕಾರ್ಯಕ್ರಮಗಳು ತಾಯಿ ಭುವನೇಶ್ವರಿಯ ಆಶೀರ್ವಾದದಿಂದ ನಿರಂತರವಾಗಿ ನವೆಂಬರ್ 1ಕ್ಕೆ ರಾಜ್ಯೋತ್ಸವ ಹಾಗೂ ಕನ್ನಡದ ಏನೇ ಒಂದು ಕಾರ್ಯಕ್ರಮ ಇದ್ರೂ ಎಲ್ಲ ನಮ್ಮ ಈ ಭಾಗದ ಡಿಕೆಹಳ್ಳಿ ಪ್ಲಾಂಟೇಶನ್ ಎಲ್ಲ ಸಹಪಾಠಿಗಳೊಂದಿಗೆ ಈ ಒಂದು ಕನ್ನಡದ ಹಬ್ಬವನ್ನ ನಾವು ವರ್ಷ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಏನು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕನ್ನಡದ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಇಡೀ ರಾಜ್ಯ ಪೂರ್ತಿ ಅದ್ದೂರಿ ಕಾರ್ಯಕ್ರಮವನ್ನ ನಾವು ಆಯೋಜನೆ ಮಾಡ್ಕೊಂಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ತತ್ವವನ್ನ ಅವ್ರ ಮುಂದೆ ಇಟ್ಟಿರತಕ್ಕಂತ ಸಂದೇಶಪ್ಪ ಏನಂದ್ರೆ, ಎಲ್ರಿಗೂ ಎಲ್ಲಾ ಕ್ಷೇತ್ರಗಳಲ್ಲೂ ಮೀಸಲಾತಿ ಕೊಡ್ತಾ ಇದ್ದೀರಾ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ, ಕನ್ನಡಿಗರಿಗೆ ಮೀಸಲಾತಿ ಕೊಳ್ಳೇಬೇಕು. ಯಾರು ಕರ್ನಾಟಕದಲ್ಲಿ ಕನ್ನಡಿಗನಾಗಿದ್ದಾನೆ ಉದ್ಯೋಗದಲ್ಲಿ ಅವನಿಗೆ ಮೀಸಲಾತಿ ಕೊಡಬೇಕನ್ನೋ ಒಂದು ಆದೇಶವನ್ನ ಹೊರಡಿಸಿದ್ದಾರೆ. ನಾವು ಆ ಆದೇಶಕ್ಕೆ ನಾವು ಹೋರಾಟ ಮಾಡಿ ಆ ಒಂದು ಇವತ್ತು ಹೋರಾಟಗಳ ಮುಖಾಂತರ ಏನು ಕನ್ನಡಿಗರಿಗೆ ಸ್ಥಾನಮಾನಗಳು ಸಿಗಬೇಕು ಆ ಉದ್ದೇಶವನ್ನು ಇಟ್ಕೊಂಡು ಅವರಿಗೆ ಮೀಸಲಾತಿ ಕೊಳ್ಳೇಬೇಕು ಅನ್ನೋ ಒಂದು ಸಂಗತಿ ಕರ್ನಾಟಕ ರಕ್ಷಣಾ ವೇದಿಕೆದಾಗಿದೆ. ಮುಂದಿನ ದಿನಗಳಲ್ಲಿ ಪಡಿತೀವಿ ಅಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಈ ಒಂದು ಯಶಸ್ವಿಯಾಗಿ ನಡೆಸಿಕೊಟ್ಟಂತ ಎಲ್ಲ ಮುಖಂಡರುಗಳು ಎಲ್ಲ ಯೂತ್ಗೆ ನಮ್ಗೆ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಇಡೀ ರಾಜ್ಯದಲ್ಲಿ ಮೂಲೆ ಮೂಲೆಗೂ ಕೂಡ ಕನ್ನಡ ನಾಡು ಕನ್ನಡ ನುಡಿ ಅನ್ನುವ ಮಾತು ಇವತ್ತು ಎಲ್ಲೆಲ್ಲಿ ಕೂಡ ಕೇಳಿ ಬರ್ತಾ ಇದೆ. ನಾವು ಕರ್ನಾಟಕದಲ್ಲಿ ನಾವು ನೋಡಿದರೆ ಯಾವುದೇ ಹಲವಾರು ಭಾಷೆಗಳು ಮಾತಾಡೋರು ಇರ್ತಾರೆ, ಹಲವಾರು ಜಾತಿಯವರು ಇರ್ತಾರೆ. ಆದರೂ ಕೂಡ ನಾವು ಯಾವ ಮಣ್ಣಿನಲ್ಲಿ ಇದ್ದೇವೆ, ಯಾವ ಮಣ್ಣಿನಲ್ಲಿ ಬದುಕ್ತಾ ಇದ್ದೇವೆ, ಯಾವ ಮಣ್ಣಿನಲ್ಲಿ ನಾವು ದುಡಿತಾ ಇದ್ದೇವೆ, ಯಾವ ಮಣ್ಣಿನಲ್ಲಿ ನಾವು ದುಡಿದು ಅದರಿಂದ ನಾವು ಊಟ ಮಾಡ್ತಾ ಇದ್ದೇವೆ, ಬದುಕ್ತಾ ಇದ್ದೇವೆ, ಉದ್ಯೋಗ ಮಾಡ್ತಾ ಇದ್ದೇವೆ ಅನ್ನುವಾಗ ಕನ್ನಡ ಕರ್ನಾಟಕ ಅನ್ನುವ ಮಾತನ್ನ ಯಾರು ಕೂಡ ನಾವು ದೂರ ಹಾಕಂಗಿಲ್ಲ. ಇಲ್ಲಿ ಭೇದ ಭಾವನೆ ಯಾವುದು ಇಲ್ಲ. ಕೆಲವರು ಮಾಡಿರಬಹುದು, ಆದರೆ ಯಾವುದೇ ಭೇದ ಭಾವನೆಗಳು ಇಲ್ಲ. ಆದರೆ ಇವತ್ತು ಕೂಡ ಕನ್ನಡವನ್ನ ಕಲಿಬೇಕು. ನಾವು ಎಲ್ಲಿ ವಾಸ ಮಾಡ್ತಾ ಇದ್ದೇವೆ ಅಲ್ಲಿ ಪ್ರತಿಯೊಬ್ಬರು ಕೂಡ ಕನ್ನಡದಲ್ಲಿ ಮಾತಾಡಬೇಕು, ಕನ್ನಡವನ್ನ ಕಲಿಯಬೇಕು ಅನ್ನುವುದರಲ್ಲಿ ಇವತ್ತು KGF
KGF ನಲ್ಲಿ 90% ಆಫ್ ದಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಫ್ಯಾಮಿಲಿಗಳಲ್ಲಿ ಕೂಡ ಇವತ್ತು ಕನ್ನಡವನ್ನ ಮಾತೃಭಾಷೆಯಾಗಿ ತಗೊಂಡು ಇವತ್ತು ಕನ್ನಡವನ್ನ ಓದುತ್ತಾ ಇದ್ದಾರೆ. ಇದನ್ನು ಯಾರು ಕೂಡ ತಿರಸ್ಕಾರ ಮಾಡಕ್ಕೆ ಆಗಲ್ಲ. ಪ್ರತಿಯೊಬ್ಬರು ಕೂಡ ಇವತ್ತು ಮಾತ್ರ ನಾವು ಆಚರಣೆ ಮಾಡಿ, ಇವತ್ತು ಮಾತ್ರ ನಾವು ಕನ್ನಡಿಗರು ನಮ್ಮ ಒಗ್ಗಟ್ಟನ್ನು ತೋರಿಸುವುದು ಸರಿಯಲ್ಲ. ವರ್ಷದ ಪೂರ್ತಿಯಾಗಿ ಕೂಡ ನಮ್ಮ ಜೀವನದಲ್ಲಿ ಕೂಡ ನಾವು ಕನ್ನಡ ಮಣ್ಣಿನಲ್ಲಿದ್ದೇವೆ. ಕನ್ನಡ ಮಣ್ಣಿಗಾಗಿ ನಾವು ಇರಬೇಕು, ಕನ್ನಡ ಅಭಿವೃದ್ಧಿ ಮಾಡೋದಕ್ಕೆ ನಾವು ಇರಬೇಕು ಅನ್ನೋದನ್ನ ಗುರುತಿಸಿಕೊಂಡು ನಾವು ಇದು ಮಾಡಬೇಕು. ಡಾಕ್ಟರ್ BR ಅಂಬೇಡ್ಕರ್ ಸ್ಟೇಡಿಯಂ ಅನ್ನ ಇವತ್ತು ಪುನರ್ರಚನೆ ಮಾಡ್ತಾ ಇದ್ದಾರೆ. ಅದು 60% ಅಲ್ಲಿ ಸ್ವಚ್ಛತೆ ಮಾಡ್ತಾ ಇದ್ದಾರೆ. ನಿಮಗೆ ಇಲ್ಲಿ ಒಂದು ಬೇಡಿಕೆ ಇಡ್ತಾ ಇದ್ದೀನಿ, ನಮ್ಮ ಮಹೇಶ್ ಅವರಿಗೆ ಒಂದು ಬೇಡಿಕೆ ಇಡ್ತಾ ಇದ್ದೀನಿ. ಇನ್ನು ಕೂಡಲೇ ಅದನ್ನ ಬೇಗ ಸ್ವಚ್ಛತೆ ಮಾಡಿ ನಿಮ್ಮ ನೇತೃತ್ವದಲ್ಲಿ ಒಂದು ಫುಟ್ಬಾಲ್ ಟೂರ್ನಮೆಂಟ್ ಅನ್ನ ಅಲ್ಲಿ ಮಾಡಬೇಕು. ಅದೇ ನಮ್ಮ ಒಂದು ಆಸೆ ಕೂಡ ಅಂತ ಕೂಡ ಇಲ್ಲಿ ಮಾಡುತ್ತಾ ಇದ್ದೀನಿ. ಅದಕ್ಕೆ ತಾವು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಸಂಸ್ಥರನ್ನ ಭೇಟಿ ಮಾಡಿ ತಿರ್ಗಾ ಒಂದು ಸಾರಿ ಅವರು ಕೂಡ ನಾವು ಒಂದು ಥ್ಯಾಂಕ್ಸ್ ಅನ್ನು ಇರ್ಬೇಕಂತ ಹೇಳಿ, ನಮ್ಮ ಮಾತು, ನಮ್ಮ ನುಡಿ, ನಮ್ಮ ಎಲ್ಲಾ ರೀತಿಯಲ್ಲಿ ಕೂಡ ಕನ್ನಡ ಕನ್ನಡ ಅಂತ ಹೇಳಿ ನನಗೆ 2-3 ಮಾತುಗಳಕ್ಕೆ ಅವಕಾಶ ನೀಡಿದ್ದಕ್ಕೆ ಧನ್ಯವಾದಗಳನ್ನ ಹೇಳಿ ಮುಂದುವರಿಸುತ್ತೇನೆ. ಧನ್ಯವಾದ. ಇವತ್ತು ನಮ್ಮ ಕನ್ನಡದ ಚಿತ್ರರಂಗ ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ, ಕಾಂತಾರ, ಈ KGF ಅಂತ ಸಿನಿಮಾಗಳು ಬಂದಾದ್ಮೇಲೆ ಇದು ಕನ್ನಡಿಗರ ಚಿತ್ರ, ಇದು ಕರ್ನಾಟಕದ ಚಿತ್ರ ಅಂತ ಹೇಳ್ತಾರೆ. ಮೊನ್ನೆ ನಾನು ಒಂದು ತಿಂಗಳಾಯಿತು ಕಾಂತಾರ ಸಿನಿಮಾ ರಿಲೀಸ್ ಆಗಿ. ವಿಶ್ಲೇಷಕರು ಹೇಳ್ತಾ ಇದ್ದಾರೆ ಆಸ್ಕಾರ್ಗೆ ನಾಮಿನೇಟ್ ಆಗತ್ತೆ ಈ ಚಿತ್ರ ಅಂತ ಒಂದು ಚಿತ್ರ ಕೊಟ್ಟಿರೋದು ಯಾಕಪ್ಪ ಅಂತಂದ್ರೆ ನಮ್ಮ ಕರ್ನಾಟಕದ ಕುವರ ರಿಷಬ್ ಶೆಟ್ಟಿ ಅವರು. ಈ ಕನ್ನಡದ 8 ಜನ ಜ್ಞಾನಪೀಠ ಪುರಸ್ಕೃತರು ಕೊಟ್ಟಿದ್ದಾರೆ ಅಂತಂದ್ರೆ ಅದು ನಮ್ಮ ಹಿರಿಮೆಯ ಸರಿ. ಡಾಕ್ಟರ್ ರಾಜ್ಕುಮಾರ್ ಅಂತ ಒಂದು ಒಳ್ಳೆಯ ಕಲಾವಿದನ ಕೊಟ್ಟಿರೋದು ಇದೇ ಕನ್ನಡ ಮಣ್ಣು. ಕ್ರಿಕೆಟ್ ಕ್ಷೇತ್ರಕ್ಕೆ ಬಂದ್ರೆ ಅನಿಲ್ ಕುಮಾರ್ ಆಗಿರ್ಬೋದು, ಜಗತ್ ಶ್ರೀನಾಥ್ ಆಗಿರ್ಬೋದು, ವೆಂಕಟೇಶ್ ಪ್ರಸಾದ್ ಆಗಿರ್ಬೋದು, ಸುನಿಲ್ ಜೋಶಿ ಆಗಿರ್ಬೋದು, ರಾಹುಲ್ ದ್ರಾವಿಡ್ ಆಗಿರ್ಬೋದು, ಅಂತ ಒಂದು ಪ್ರತಿಭೆಯನ್ನು ಕೊಟ್ಟಿರುವಂತ ಜಲ ಯಾವುದರ ಇದೆ ಅದು ನಮ್ಮ ಕನ್ನಡದ ನಾಡು. ಇವತ್ತು ನಾವಿರೋದು ಕನ್ನಡದ ಮಧ್ಯ ಭಾಗದಲ್ಲಿಲ್ಲ, ನಾವು ಗಡಿ ಭಾಗದಲ್ಲಿದ್ದೀವಿ. ಒಂದು ಕಡೆ ತಮಿಳುನಾಡು ಮಾತಾಡುವಂತ ತಮಿಳುನಾಡಿದೆ, ಪಕ್ಕದ ರಾಜ್ಯ ಆಂಧ್ರ ಪ್ರದೇಶ ಇದೆ. ಜನ ಮಾತಾಡುವಾಗ ಹೇಳ್ತಾರೆ, ಒಂದ್ ಕಡೆ ಎನ್ನಡ ಅಂತಾರೆ, ಒಂದ್ ಕಡೆ ಎಕ್ಕಡ ಅಂತಾರೆ, ಮಧ್ಯದಲ್ಲಿ ನಾವು ಕನ್ನಡ ಅಂತ. ಇಂಥ ಒಂದು ಜಾಗದಲ್ಲೂ ಕೂಡ ನಾವು KGF ಅಲ್ಲಿ ಕನ್ನಡ ರಾಜ್ಯೋತ್ಸವನ ನಮ್ಮ ಒಂದು ದೀಪಾವಳಿ ಹಬ್ಬ ಆಗಿರ್ಬೋದು, ಯುಗಾದಿ ಹಬ್ಬದ ಆಚರಣೆ ಮಾಡಿದ್ರು ಅಂದ್ರೆ ನಮ್ಮಲ್ಲಿರೋ ಕನ್ನಡ ಅಭಿಮಾನ ಆಗಿದೆ. ದಯವಿಟ್ಟು ನಮ್ಮ ಮನೆಗಳಲ್ಲಿ, ನಮ್ಮ ವ್ಯಾವಹಾರಿಕವಾಗಿ ಪ್ರತಿಯೊಬ್ಬರು ಕನ್ನಡ ಮಾತಾಡಬೇಕು, ಕನ್ನಡನ ಉಳಿಸ್ಬೇಕು, ಬೆಳೆಸಬೇಕು ಅಂತ ಹೇಳ್ತಾ ಈ ಒಂದು ಸುಂದರವಾದ ಕಾರ್ಯಕ್ರಮದಲ್ಲಿ ನನ್ನ ಕರೆದು ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಮುಖಂಡರಿಗೆ ಹೊಂದುತ್ತಾ ನನ್ನ ಮಾತು ಮುಗಿಸಿದ್ದೀನಿ. ಜೈ ಕರ್ನಾಟಕ. ಇಂಡಿಯನ್ ಕೋಣ, ಇಂಡಿಯನ್ ಕೋಣ, ಇಂಡಿಯನ್ ಕೋಣ. ನಾನಾಡುವ ನುಡಿಯೇ ಕನ್ನಡ ನುಡಿ, ನಾಯಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಿನ್ನದ ನುಡಿ, ಸಿಗಂಧದ ಗುಡಿ. ಅಹಹ 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 ಓಹೋ ಓಹೋ ಓಹೋ. ಕರ್ನಾಟಕ ಕನ್ನಡ ರಾಜ್ಯೋತ್ಸವವನ್ನು ಇವತ್ತು ಅಂಬೇಡ್ಕರ್ ಪ್ರಚಾರ ಸಮಿತಿಯವರು ಅಂಬೇಡ್ಕರ್ ಸರ್ಕಲ್, ನನ್ನ ಭಾಗದ DKಯಲ್ಲಿ ಅಂಬೇಡ್ಕರ್ ಸರ್ಕಲಲ್ಲಿ ಅತಿ ಸುಂದರವಾಗಿ ಮಾಡಿದ್ದಾರೆ.
ಅದಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿರುವ ನಮ್ಮ ಬ್ರದರ್ ಮಹೇಶ್ ಅವರು ಮತ್ತು ಆರಿಫ್ ಮೊಹಮ್ಮದ್ ಅವರು, ಅಮಿತಾಬ್ ಅವರು, DAPMC ಶ್ರೀನಿವಾಸ್ ಅವರು ಮತ್ತು ಶ್ರೀಧರಮ್ಮನ್ ಅವರು ಎಲ್ಲ ಮುಂದೆ ನನ್ನ ಸ್ನೇಹಿತರು, ಉನ್ನತ ತಮ್ಮರು, ಅಕ್ಕ ತಂಗಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯ ಹೇಳುತ್ತಾ, ಕನ್ನಡ 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 ಅಂದರೆ ನಮಗೊಂದು ಹೆಮ್ಮೆ. ಯಾಕೆಂದರೆ ನಾವು ಹುಟ್ಟಿರೋ ಊರು, ನಾವು ಹುಟ್ಟಿರೋ ಜಾಗ ಅದು ಕನ್ನಡದ ಮಣ್ಣು. ಆ ಕನ್ನಡ ಮಣ್ಣಲ್ಲಿ ನಾವು ಹುಟ್ಟಿದ್ದೀವಿ ಅಂದರೆ ನಮಗೆಲ್ಲ ಒಂದು ಹೆಮ್ಮೆ. ಅದರಿಂದ ಈ ಜಾಸ್ತಿ ಮಾತಾಡೋದು ಬೇಡ, ಎಲ್ಲರಿಗೂ ಕನ್ನಡ ಶುಭಾಶಯ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ರೆಜಿಮೆಂಟ್ ಕನ್ನಡ, ಇಂಡಿಯನ್ ಕನ್ನಡ, ಎಂಗಲ್ ಕನ್ನಡ. ಆಡಿಸಿಯೇ ನೋಡು, ಬೀಳಿಸಿಯೇ ನೋಡು, ಎಂದು ಸೋಲದು, ಸೋತು ತಲೆಯ ಬಾಗದು. ಇಲ್ಲಿ ಬನ್ನಿ ಸರ್. ಎಲ್ಲರಿಗೆ ನಮಸ್ಕಾರ. ಶ್ರೀ ಗನ್ನಡಮೇ ಗೆಲ್ಗೆ, ಶ್ರೀ ಗನ್ನಡಮೇ ಬಾಳ್ಗೆ. ಕರ್ನಾಟಕ ರಕ್ಷಣಾ ವೇದಿಕೆ ಕೋಲಾರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುನ್ರಾಜ್ ಅವರ ತಂಡದಿಂದ ಡಿಕಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಆಲದ ಮರ ಸರ್ಕಲ್ನಲ್ಲಿ 70ನೇ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮಾಡ್ತಿದ್ದಾರೆ. ಕರ್ನಾಟಕ ರಾಜ್ಯ ಸಾರ್ವಜನಾಂಗದ ಶಾಂತಿಯ ತೋಟ. ಈ ತೋಟದಲ್ಲಿ ದಿನ ನಾವು ಚಿನ್ನದ ಗಂಧದ ಭೂಮಿ ಮೇಲೆ ನಡೀತೀವಿ, ಓಡಾಡುತ್ತೀವಿ, ವಾಸ ಮಾಡುತ್ತೀವಿ. ಹಾರಿ ಓಡಿ ಬರುವ ಬಾಲಾರೆ ಕಾವೇರಿ ನೀರನ್ನು ಕುಡುತ್ತೀವಿ. ಮಲ್ಲಿಗೆ ಗುಲಾಬಿ ಬೀಸುವ ಗಾಳಿಯನ್ನು ಶ್ವಾಸ ಮಾಡುತ್ತೀವಿ. ಇಡೀ ವಿಶ್ವದಲ್ಲಿ ಕರ್ನಾಟಕ ರಾಜ್ಯ ಹಾಲು, ರೇಷ್ಮೆ, ಚಿನ್ನ, ಗಂಧ, ಕಾಫಿ ಹಲವಾರು ವಸ್ತುಗಳಿಗೆ ಹೆಸರು ಪಡೆದಂತ ರಾಜ್ಯ ಕರ್ನಾಟಕ ರಾಜ್ಯ. ಇಡೀ ದೇಶದಲ್ಲಿ 8 ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ರಾಜ್ಯ ಕರ್ನಾಟಕ ರಾಜ್ಯ. ಇವತ್ತು ವಿಶ್ವದಲ್ಲಿ ಮಾತ್ರ ಇಲ್ಲ, ದೇಶದಲ್ಲಿ IT-BTಯಲ್ಲಿ 1ನೇ ಸ್ಥಾನದಲ್ಲಿ ಇರೋದು ಕರ್ನಾಟಕ ರಾಜ್ಯ. ಅದ ತಗೊಂಡು ನಾವು ಕ್ರೀಡಾಪಟುಗಳು ಕೂಡ ಈ ದೇಶಕ್ಕಾಗಿ ಕರ್ನಾಟಕ ರಾಜ್ಯದಿಂದ ರೆಪ್ರೆಸೆಂಟ್ ಮಾಡಿದ್ದಾರೆ. ಹಲವಾರು ಕೇಂದ್ರ ಸರ್ಕಾರ ಕಾರ್ಖಾನೆಗಳು, ಡಿಫೆನ್ಸ್ ಕಾರ್ಖಾನೆಗಳು ಇರೋದು ಕರ್ನಾಟಕ ರಾಜ್ಯದಲ್ಲಿ. ಇಡೀ ವಿಶ್ವನೇ ಹೋಗಲುವ ಅಭ್ಯಂತರಾದಂತಹ ಸರ್ ಎಂ ವಿಶ್ವೇಶ್ವರಯ್ಯವರು ಹುಟ್ಟಿದ್ದು ಈ ಕರ್ನಾಟಕ ರಾಜ್ಯದಲ್ಲಿ ಅಂತ ಹೇಳಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರಧಾನ ಕಾರ್ಯದರ್ಶಿ ಮುನ್ರಾಜ್ ಅವರು, ಅವ್ರ ತಂಡದವರು ಅಫಿಷಿಯಲ್ ಪ್ರೋಗ್ರಾಮ್ ಕೋಲಾರಲ್ಲಿ ಇರೋದ್ರಿಂದ ಸಮಯ ಕಡಿಮೆ ಇದೆ. ಆದ್ರಿಂದ ನನ್ನ ಭಾಷಣ ಇಷ್ಟಕ್ಕೆ ಮುಗಿಸಿ ಮತ್ತೊಮ್ಮೆ ಕರ್ನಾಟಕ ರಕ್ಷಣಾ ವೇದಿಕೆ ಪರವಾಗಿ, ನನ್ನ ಪರವಾಗಿ ಎಲ್ಲರಿಗೂ 70ನೇ ವರ್ಷದ ಕರ್ನಾಟಕ ರಾಜ್ಯೋತ್ಸವ ಆರ್ಥಿಕ ಶುಭಾಶಯಗಳನ್ನ ಬಯಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಇವತ್ತು ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ನಮ್ಮ 30ನೇ ವಾರ್ಡ್ನಲ್ಲಿ ನಮ್ಮ ಮೆಚ್ಚಿನ ವ್ಯಕ್ತಿ MC ಕ್ಯಾಂಡಿಡೇಟ್ ಕದೀರ್ ಅವರಿಂದ ಇವತ್ತು ವಿಲೇಜ್ ಕಡೆಯಿಂದ ಕನ್ನಡ ಅಭಿಮಾನಿಗಳು ರಥ ಉತ್ಸವ ಬರ್ತಾ ಇದೆ. ಅವ್ರಿಗೆಲ್ಲ ವೆಲ್ಕಮ್ ಮಾಡಿ ಅವ್ರಿಗೆ ಊಟ ವ್ಯವಸ್ಥೆ ಮಾಡಿದ್ದಾರೆ. ಅವ್ರಿಗೆ ನಮ್ಮ ಕನ್ನಡ ಸಂಘ ಪರವಾಗಿ, ನಮ್ಮ 30ನೇ ವಾರ್ಡ್ ಜನ ಪರವಾಗಿ, ಕನ್ನಡ ಅಭಿಮಾನಿಗಳ ಪರವಾಗಿ ಅವ್ರಿಗೆ ಧನ್ಯವಾದಗಳು ಹೇಳ್ತೀವಿ. ಜೈ ಕರ್ನಾಟಕ, ಜೈ ಕನ್ನಡ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ನನ್ನ ಹೆಸರು ಕದೀರ್. ನಾನು ಒಂದು ಆಸೆ ಪಟ್ಟು ಈ ತರ ರಥ ಹೋಗ್ತಾ ಕನ್ನಡ ಅವ್ರದ್ದು ರಥೋತ್ಸವ ಹೋಗ್ತಾ ಇದೆ. ಅವ್ರದ್ದು ಒಂದು ಊಟ ಆಗ್ಬೇಕು, ನೀರಾಗಬೇಕು, ತುಂಬಾ ದಿನ ಆಸೆ ನಮಗೆ. ಅದು ಇವತ್ತು ನೆರವೇರಾಗಿದೆ. ನಮ್ಗೆ KGF ಜನರ ಪರವಾಗಿ ನಾನು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹೇಳ್ತೀನಿ ಅಂತ ಇಷ್ಟಪಡ್ತೀನಿ. தோட்டத்து வாட்டில நான் கேண்டிடேட்டா நிக்கிறேன். அதுக்கு உங்களோட சப்போர்ட் எல்லாம் இருக்கணும். புவனேஸ்வரி ஆசீர்வாதம் இருக்கணும். இது KGFல எல்லா லாங்குவேஜ் காரங்களும் இருக்காங்க. ஆனா இது கன்னட ராஜ்யோத்சவம் எல்லா ஒரு கிராமம் எல்லாம் செலிப்ரேஷன் பண்றாங்க. எல்லா லாங்குவேஜ் காரங்களும் நம்ம பிறந்தது கனடால, நம்ம இருந்தது கர்நாடகால, எல்லாம் இதெல்லாம் இன்னும் நல்லா கிராண்டா பண்ண நான் ஆசைப்படுறேன். தேங்க்யூ. ஜெய் கர்நாடகா. ரெஜிமென்ட் கனடா, இந்தியன் கனடா, எங்கல் கனடா. ಕೊನೆಯದಾಗಿ ಭಾಷಣ. ಎಲ್ಲರೂ ಕೂಡ ಈ ಕಾರ್ಯಕ್ರಮ ಬಂದು ನಮ್ಮ ನಾಡು
ನಮ್ಮ ನೋಡಿ, ನಾವಿರ್ತಕ್ಕಂಥ ಭೂಮಿನೇ ನಮ್ಗೆಲ್ಲ ಸ್ವಂತ, ನಾವಿರ್ತಕ್ಕಂಥ ನೆಲನೇ, ನಿಂತಿರ್ತಕ್ಕಂಥ ಜಾಗನೇ ನಮ್ಗೆಲ್ಲ ಸ್ವಂತ ಅಂತಕ್ಕಂಥದ್ದು ಹೇಳ್ತಾ, ಎಲ್ಲಾದರೂ ಇರು ಎಂದಾದರೂ ಎಂದೆಂದಿಗೂ ನೀ ಕನ್ನಡವಾಗಿರು. ನಾನು ನವೆಂಬರ್ 1 ಕನ್ನಡಿಗ ಅಲ್ಲ, ಪ್ರತಿದಿನ ಕೂಡ ಕನ್ನಡಿಗ ಅಂತಕ್ಕಂಥದ್ದು ಹೇಳಲಿಕ್ಕೆ, ನಂಬರ್ 1 ಕನ್ನಡಿಗ ಅಂತಕ್ಕಂಥದ್ದು ಹೇಳಲಿಕ್ಕೆ ನಾನು ಬಯಸ್ತೀನಿ ಬಂಧುಗಳೇ. ಹಾಗೆ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಂತ ನಮ್ಮ ಅಂಬೇಡ್ಕರ್ ಪ್ರಚಾರ ಸಮಿತಿಯ ಎಲ್ಲ ಪದಾಧಿಕಾರಿಗಳನ್ನ ಹೊಂದಿಸ್ತಾ ಕಾರ್ಯಕ್ರಮದ ಕೊನೆಯ ಭಾಗವಾದ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಯಾವತ್ತು ಕನ್ನಡಿಗರು ಕನ್ನಡವನ್ನು ಯಾವತ್ತು ಮೇಲಿಡಬೇಕು, ನಮ್ಮ ಭಾಷೆಯನ್ನು ಯಾವಾಗಲೂ ನೆಚ್ಚಿನಾಗಿ ಎಲ್ಲರ ಜೊತೆಯಲ್ಲಿ ಅದನ್ನೇ ಮಾತನಾಡಬೇಕು. ಸ್ಪೆಷಲಿ ಬೆಂಗಳೂರು ಅಂತ ಒಂದು ಕಾರ್ಪೊರೇಟ್ ವರ್ಲ್ಡ್ನಲ್ಲಿ ಇಲ್ಲಿ ನಮ್ಮ ಭಾಷೆಯನ್ನು ಮಾತನಾಡೋಕ್ಕೆ ಜನರು ಸಂಕೋಚ ಮಾಡ್ತಾರೆ. ಅಲ್ಲಿ ಎಲ್ಲ ಬೇಡ, ಯಾವತ್ತು ಕನ್ನಡ, ಯಾವತ್ತು ಕನ್ನಡ, ಮನಸ್ಸಲ್ಲೂ ಕನ್ನಡ, ಹೃದಯದಲ್ಲೂ ಕನ್ನಡ, ಹೊರಗೆ ಮಾತಾಡುವಾಗಲೂ ಕನ್ನಡದಲ್ಲೇ ಮಾತಾಡಬೇಕು ಅಂತ ಹೇಳಿ ಒಂದು ಪ್ರೌಢ ಕನ್ನಡಿಗ ನಿಮ್ಮ ಮುಂದೆ ಎಲ್ಲ ಹುಟ್ಟಿದ್ದು ಬೆಂಚಿದ್ದು ಮಾಡ್ತಾ ಇರೋದಿಲ್ಲ, ಕನ್ನಡದಲ್ಲೇ ಕನ್ನಡಿಗ ಅಂತ ಹೇಳಿ ಎಲ್ಲರೂ ಕನ್ನಡಿಗ ಅಂತ ಹೇಳಿ ಮೊದಲು ಯಾವತ್ತು ಫಸ್ಟ್ ಇಟ್ ಹ್ಯಾಸ್ ಟು ಬಿ ಕನ್ನಡ, ನಾವಲ್ಲೇ ಅಂತ ಹೇಳ್ಕೊಂಡು ಎಲ್ಲರೂ ಇನ್ನೊಂದ್ಸತಿ ಕನ್ನಡ ರಾಜ್ಯೋತ್ಸವ ಶುಭಾಶಯ ಹೇಳ್ತಾ ನಾವು ಗಂಟಲ ಗ್ರಾಮ ಪಂಚಾಯತಿ ಅಲ್ಕೆಲ್ ಅಂತ. ಇವರು ವರ್ಷ ನಾವು ಇಲ್ಲೇ ನೋಡ್ತಾ ಇರ್ತೀರಿ. ಇಲ್ಲಿ ಎಲ್ಲರಿಗೂ ಆ ಕಡೆ ಬರೋರಿಗೆಲ್ಲ ಅನುದಾನ ಎಲ್ಲ ಮಾಡಿ ಸ್ವಲ್ಪ ಇದ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಈ ಸರಿ ಏನೋ ಯೂತ್ ಆಗಿದ್ದಾರೆ, ಕೌನ್ಸಿಲರ್ ನಿಲ್ಬೇಕಂತ ಎಲ್ಲರಿಗೂ ಈ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಧನ್ಯವಾದಗಳು. 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹಾಗೂ ಕದಿರಿಗೆ ನಮ್ಮ ಸ್ನೇಹಿತರಿಗೆ ಇವರು ನಮ್ಮ ಕನ್ನಡದ ಪರವಾಗಿ ನಮ್ಮ ಎಲ್ಲ 12 ಹಳ್ಳಿಗಳ ಕಡೆಯಿಂದ ರಥೋತ್ಸವ ಬಂದಿದೆ. ಇವರು ಇವರ ಶ್ರಮ ಪಟ್ಟು ಎಲ್ಲರಿಗೂ ಅನ್ನದಾನವನ್ನು ವಿತರಿಸಿದ್ದಾರೆ ಮತ್ತು ಎಲ್ಲಾ ತರ ಸಹಕಾರವನ್ನು ಮಾಡ್ತಾ ಇದ್ದಾರೆ. 30ನೇ ವಾರ್ಡಲ್ಲಿ ಕದೀರ್ ಎಂಬ ಇವರು ನಮ್ಮ ಸ್ನೇಹಿತರು ಕ್ಯಾಂಡಿಡೇಟ್ ಆಗ್ತಾ ಇದ್ದಾರೆ. ಜಯಶೀಲ ಆಗ್ಲಿ ಎಂದು ತಾಯಿ ಭುವನೇಶ್ವರಿ ಅವರ ಆಶೀರ್ವಾದ ಯಾವಾಗ್ಲೂ ಇವ್ರ ಮೇಲೆ ಇರ್ಲಿ ಅಂದ್ಬಿಟ್ಟು ನಮ್ಮ ಕನ್ನಡ ಪರವಾಗಿ, ಸಂಘಟನೆ ಪರವಾಗಿ ನಾವು ಅಭಿನಂದಿಸ್ತಾ ಇದ್ದೇವೆ. ಕರ್ನಾಟಕ ತಾಯಿ ಭುವನೇಶ್ವರಿಗೆ ನೆನೆದುಕೊಂಡು ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲಾ ಜನರು ಇವತ್ತು ನಾವು ಕನ್ನಡಿಗರಾಗಬೇಕು. ಇವತ್ತು ಕರ್ನಾಟಕದಲ್ಲಿ ಕನ್ನಡ ಅಳಿಸಿ ಹೋಗ್ತಾ ಇದೆ. ಅಂತ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ನಾವು ಬರೀ 20% ಮಾತ್ರ ಕನ್ನಡಿಗರಿದ್ದೇವೆ. ಇನ್ನು ಮುಂದೆ ಬರ್ತಕ್ಕಂಥ ಇದು ನಮ್ಮ ಎಲ್ಲ ಭಾಷೆಯನ್ನು ಉಳಿಬೇಕಾದ್ರೆ ಕನ್ನಡಿಗರು ಒಗ್ಗಟ್ಟಾಗಬೇಕು, ಕನ್ನಡಿಗರು ಹೋರಾಟ ಮಾಡಬೇಕು. KGF ಸಂಕೀರ್ಣದಲ್ಲಾಗಲಿ, ಕೋಲಾರದಲ್ಲಾಗಲಿ, ಬೆಂಗಳೂರಲ್ಲಾಗಲಿ ನಾವು ಕನ್ನಡವನ್ನು ಬೆಳೆಸಬೇಕು, ಉಳಿಸಬೇಕು. ನಮ್ಮ ಕರ್ತವ್ಯ ಇದೆ. ನಮ್ಮ ಎಲ್ಲ ಮತ ಬಾಂಧವರನ್ನು ತಾಯಿ ಭುವನೇಶ್ವರಿಗೆ ಅರ್ಪಣೆ ಮಾಡ್ಕೊಂಡ್ಬಿಟ್ಟು ಎಲ್ಲರೂ ಸೇರಿಬಿಟ್ಟು ಈ ಕನ್ನಡವನ್ನು ಉಳಿಸೋಣ, ಬೆಳೆಸೋಣ, ಕಟ್ಟೋಣ ಅಂತ ಹೇಳ್ಕೊಂಡು ಇವತ್ತು ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಹುಟ್ಟಿದರೆ இளைஞர்கள் வாழ்வில் முன்னேற்றத்தை மட்டும் கனவு கண்டு அதற்கான வாய்ப்பு அமையாமல் தினந்தோறும் இயங்குபவர்கள் பல பேர் உண்டு. அப்படிப்பட்ட இளைய சமுதாயத்தினர் ஏதேனும் நாம் சாதித்து வாழ்வில் அங்கீகாரம் பெற மாட்டோமா என்ற இயக்கங்கள் போக்கும் வகையில் இனிதே துவங்கப்பட்டதுதான் ஸ்ரீ சாய் காம்ப்ளெக்ஸ். புதியதொரு வியாபார யுக்தி பெற்று முழு நேர வெற்றி பெற்ற வியாபாரியாக வாழ்வில் வெற்றி நடை போட்டு உங்கள் வாழ்நாளில் நீங்கள் வெற்றியால் என்றும் ஜொலித்து அடுத்த தலைமுறைக்கு உதாரணமாகிட நல்லதோர் தொடக்கத்தை ஏற்படுத்தும் வகையில் கட்டப்பட்டுள்ளது. ஸ்ரீ சாய் வணிக வளாகம் தங்கவயலின் ஆங்கிலேயர்கள் விட்டு சென்ற கட்டிடக்கலை மீண்டும் உங்கள் கண் முன் காண நீங்கள் அதற்கு செல்ல வேண்டிய ஒரே இடம் BML ஸ்ரீநகரில் மெயின் ரோட்டில் அமைந்துள்ள ஸ்ரீ சாய் காம்ப்ளெக்ஸ் மட்டுமே. ஒரு முறை நீங்கள் விஜயம் செய்தால் மட்டும் போதும், உங்கள் வாழ்வில் புதியதொரு தொடக்கம் உண்டாகும்.